ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 8 ಏಪ್ರಿಲ್ 26. ಪ್ರಾತಃ ಮುರಳಿ. ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ನೀವು ದೇಹಾಭಿಮಾನದ ದ್ವಾರವನ್ನು ಬಂದ್ ಮಾಡಿಬಿಡುತ್ತೀರೆಂದರೆ ಮಾಯೆಯ ಬಿರುಗಾಳಿಗಳು ಬರುವುದು ಬಂದಾಗಿ ಬಿಡುತ್ತದೆ. ಇವತ್ತಿನ ಪ್ರಶ್ನೆಯಾಗಿದೆ: ಯಾವ ಮಕ್ಕಳಲ್ಲಿ ವಿಶಾಲ ಬುದ್ಧಿ ಇದೆ ಅವರ ಲಕ್ಷಣಗಳನ್ನು ತಿಳಿಸ್ರಿ. ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ, ಮೊದಲನೇದಾಗಿ ಅವರಿಗೆ ಇಡೀ ದಿನದಲ್ಲಿ ಸೇವೆ ವಿಚಾರಗಳೇ ನಡೆಯುತ್ತಿರುತ್ತದೆ. ಎರಡನೇದು, ಅವರು ಸೇವೆ ಇಲ್ಲದೆ ಇರಲು ಸಾಧ್ಯವಿಲ್ಲ. ಮೂರನೇದು, ಅವರ ಬುದ್ಧಿಯಲ್ಲಿರುತ್ತದೆ ಇಡೀ ವಿಶ್ವದಲ್ಲಿ ಹೇಗೆ ಮುತ್ತಿಗೆಯನ್ನು ಹಾಕಿ ಎಲ್ಲರನ್ನೂ ಪತಿತರಿಂದ ಪಾವನ ಮಾಡೋಣ. ಅವರು ವಿಶ್ವವನ್ನು ದುಃಖಧಾಮದಿಂದ ಸುಖಧಾಮವನ್ನಾಗಿ ಮಾಡುವ ಸೇವೆಯನ್ನು ಮಾಡುತ್ತಿರುತ್ತಾರೆ. 4, ಅವರು ಅನೇಕರನ್ನು ತನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಿರುತ್ತಾರೆ. ಓಂ ಶಾಂತಿ. ಆತ್ಮಿಕ ತಂದೆಯು ಕುಳಿತು ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ: ಮಕ್ಕಳೇ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ನಾನು ತಂದೆಯನ್ನು ನೆನಪು ಮಾಡುತ್ತೀರೆಂದರೆ ನಿಮ್ಮ ಎಲ್ಲ ದುಃಖಗಳು ಸದಾ ಕಾಲಕ್ಕಾಗಿ ಸಮಾಪ್ತಿಯಾಗಿ ಬಿಡುತ್ತದೆ. ತಮ್ಮನ್ನು ಆತ್ಮ ಎಂದು ತಿಳಿದು ಎಲ್ಲರನ್ನೂ ಸೋದರ ಸೋದರಿ ದೃಷ್ಟಿಯಿಂದ ನೋಡುತ್ತೀರೆಂದರೆ ಅನಂತರ ದೇಹದ ದೃಷ್ಟಿಯ ವೃತ್ತಿಯು ಪರಿವರ್ತನೆಯಾಗಿ ಬಿಡುತ್ತದೆ. ತಂದೆಯೂ ಸಹ ಅಶರೀರಿಯಾಗಿದ್ದಾರೆ, ನೀವು ಆತ್ಮವು ಅಶರೀರಿಯಾಗಿದ್ದೀರಿ. ತಂದೆಯು ಆತ್ಮರನ್ನೇ ನೋಡುತ್ತಾರೆ. ಎಲ್ಲರೂ ಅಕಾಲ ಸಿಂಹಾಸನದ ಮೇಲೆ ಕುಳಿತಿರುವ ಆತ್ಮನಾಗಿದ್ದಾರೆ. ನೀವು ಆತ್ಮ ಸೋದರ ಸೋದರನ ದೃಷ್ಟಿಯಿಂದ ನೋಡಿರಿ. ಇದರಲ್ಲಿ ಬಹಳ ಪರಿಶ್ರಮವಿದೆ. ದೇಹದ ಬಾಂಧದಲ್ಲಿ ಬರೋದ್ರಿಂದಲೇ ಮಾಯೆ ಬಿರುಗಾಳಿಗಳು ಬರುತ್ತವೆ. ಈ ದೇಹಾಭಿಮಾನ ದ್ವಾರವನ್ನು ಬಂದ್ ಮಾಡಿಬಿಡುತ್ತೀರೆಂದರೆ ಮಾಯೆ ಬಿರುಗಾಳಿಗಳು ಬರುವುದು ಬಂದಾಗಿ ಬಿಡುತ್ತದೆ. ಇಡೀ ಕಲ್ಪದಲ್ಲಿ ದೇಹಿ ಅಭಿಮಾನಿಯಾಗುವ ಈ ಶಿಕ್ಷಣವು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆಯೇ ನೀವು ಮಕ್ಕಳಿಗೆ ಕೊಡುತ್ತಾರೆ. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳು, ನೀವು ತಿಳಿದಿದ್ದೀರಿ, ಈಗ ನಾವು ನರಕದ ದಡವನ್ನು ಬಿಟ್ಟು ಮುಂದೆ ಹೋಗುತ್ತಿದ್ದೇವೆ. ಮಧ್ಯದಲ್ಲಿರುವ ಈ ಪುರುಷೋತ್ತಮ ಸಂಗಮ ಯುಗವು ಸಂಪೂರ್ಣವಾಗಿ ಭಿನ್ನವಾಗಿದೆ. ಸಮುದ್ರದ ಮಧ್ಯದಲ್ಲಿ ನಿಮ್ಮ ದೋಣಿ ಇದೆ. ನೀವು ಸತ್ಯುಗದವರೂ ಆಗಿಲ್ಲ, ಕಲಿಯುಗದವರೂ ಆಗಿಲ್ಲ. ನೀವು ಪುರುಷೋತ್ತಮ ಸಂಗಮಯುಗಿ ಸರ್ವೋತ್ತಮ ಬ್ರಾಹ್ಮಣರಾಗಿದ್ದೀರಿ. ಸಂಗಮಯುಗವಾಗುವುದೇ ಬ್ರಾಹ್ಮಣರದು. ಬ್ರಾಹ್ಮಣರು ಶಿಕೆಯರಾಗಿದ್ದಾರೆ. ಈ ಬ್ರಾಹ್ಮಣರದು ಬಹಳ ಚಿಕ್ಕದಾದ ಯುಗವಾಗಿದೆ. ಇದು ಒಂದೇ ಜನ್ಮದ ಯುಗವಾಗಿದೆ. ಇದು ನಿಮ್ಮ ಖುಷಿಯ ಯುಗವಾಗಿದೆ. ಖುಷಿಯು ಯಾವ ಮಾತಿನಿಂದಾಗಿದೆ? ಭಗವಂತನು ನಮಗೆ ಓದಿಸುತ್ತಾರೆ. ಇಂತಹ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಖುಷಿಯಾಗುತ್ತದೆ. ನಿಮಗೆ ಈಗ ಇಡೀ ಚಕ್ರದ ಜ್ಞಾನ ಬುದ್ಧಿಯಲ್ಲಿದೆ. ಈಗ ನಾವೇ ಬ್ರಾಹ್ಮಣರಾಗಿದ್ದೇವೆ, ನಂತರ ನಾವೇ ದೇವತೆ ಆಗುತ್ತೇವೆ. ಮೊದಲು ನಮ್ಮ ಮಧುರ ಮನೆಗೆ ಹೋಗುತ್ತೇವೆ, ನಂತರ ಹೊಸ ಪ್ರಪಂಚದಲ್ಲಿ ಬರುತ್ತೇವೆ. ನಾವು ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಯಾಗಿದ್ದೇವೆ. ನಾವೇ ಈ ಬಾಜೋಲಿ ಆಡುತ್ತೇವೆ. ಈ ವಿರಾಟ ರೂಪವನ್ನು ನೀವು ಬ್ರಾಹ್ಮಣ ಮಕ್ಕಳೇ ತೆಗೆದುಕೊಂಡಿದ್ದೀರಿ. ಇಡೀ ದಿನದಲ್ಲಿ ಬುದ್ಧಿಯಲ್ಲಿ ಇದೇ ಮಾತಿನ ಸ್ಮರಣೆಯಾಗುತ್ತಿರಬೇಕು. ಮಧುರ ಮಕ್ಕಳೇ, ನಿಮ್ಮ ಈ ಪರಿವಾರವು ಲವ್ಲಿಯಾಗಿದೆ ಅಂದ ಮೇಲೆ ನೀವು ಪ್ರತಿಯೊಬ್ಬರೂ ಸಹ ಬಹಳ ಬಹಳ ಲವ್ಲಿಯಾಗಿರಬೇಕಾಗಿದೆ. ತಂದೆಯೂ ಸಹ ಮಧುರವಾಗಿದ್ದಾರೆ ಅಂದ ಮೇಲೆ ಮಕ್ಕಳನ್ನು ಸಹ ಈ ರೀತಿಯಾಗಿ ಮಧುರನ್ನಾಗಿ ಮಾಡುತ್ತಾರೆ. ಎಂದೂ ಯಾರ ಮೇಲೂ ಕೋಪಿಸಿಕೊಳ್ಳಬಾರದು. ಮನಸ ವಾಚ ಕರ್ಮಣ ಯಾರಿಗೂ ದುಃಖವನ್ನು ಕೊಡಬಾರದು. ತಂದೆಯು ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ಮಧುರವಾಗುತ್ತಾ ಹೋಗುತ್ತೀರಿ. ಇಷ್ಟೇ, ಈ ನೆನಪಿನಿಂದಲೇ ದೋಣಿಯು ಪಾರಾಗುತ್ತದೆ. ಇದು ನೆನಪಿನ ಯಾತ್ರೆಯಾಗಿದೆ. ನೆನಪು ಮಾಡುತ್ತಾ ಮಾಡುತ್ತಾ ಶಾಂತಿಧಾಮದಿಂದ ಸುಖಧಾಮದಲ್ಲಿ ಹೋಗಬೇಕಾಗಿದೆ. ತಂದೆಯು ಬಂದಿರುವುದೇ ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡೋದಕ್ಕಾಗಿ. ಭೂತಗಳನ್ನು ಓಡಿಸುವ ಯುಕ್ತಿಯನ್ನು ತಂದೆಯು ತಿಳಿಸುತ್ತಾರೆ.
ನನ್ನನ್ನು ನೆನಪು ಮಾಡಿದರೆ ಈ ಭೂತಗಳು ಹೊರಟು ಹೋಗುತ್ತವೆ. ಯಾವುದೇ ಭೂತವನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಬಾರದು. ಯಾರಲ್ಲೇ ಭೂತವಿದೆ ಎಂದರೆ ನನ್ನ ಬಳಿ ಬಿಟ್ಟು ಹೋಗಿರಿ. ನೀವು ಹೇಳುತ್ತಲೇ ಇರುತ್ತೀರಿ, ಬಾಬಾ ತಾವು ಬಂದು ನಮ್ಮ ಭೂತಗಳನ್ನು ತೆಗೆದು ಪತಿತರಿಂದ ಪಾವನನ್ನಾಗಿ ಮಾಡಿರಿ. ಇಲ್ಲಿ ಬಾಬಾ ಪಂಚವಿಕಾರಗಳಿಗೆ ಭೂತ ಅಂತ ಹೇಳ್ತಾ ಇದ್ದಾರೆ. ಅಂದ ಮೇಲೆ ತಂದೆಯು ಎಷ್ಟೊಂದು ಸುಂದರನಾಗಿ ಮಾಡುತ್ತಾರೆ. ಬಾಪ್ ಮತ್ತು ದಾದಾ ಇಬ್ಬರು ಸೇರಿ ನೀವು ಮಕ್ಕಳ ಶೃಂಗಾರವನ್ನು ಮಾಡುತ್ತಾರೆ. ಅಂದರೆ ಶಿವಬಾಬಾ ಬ್ರಹ್ಮ ಬಾಬಾ ನಾವು ಮಕ್ಕಳ ಶೃಂಗಾರ ಮಾಡ್ತಾ ಇದ್ದಾರೆ. ಮಾತ್ಪಿತರೇ ಮಕ್ಕಳ ಶೃಂಗಾರ ಮಾಡುತ್ತಾರಲ್ಲವೇ? ಅವರು ಅಲ್ಪಕಾಲದ ತಂದೆ, ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಅಂದರೆ ನಮ್ಮ ಶರೀರದ ತಂದೆ ಏನಾಗಿದ್ದಾರೆ? ಈ ಜನ್ಮದ ತಂದೆ ಅಷ್ಟೇ, ಅಂದರೆ ಅಲ್ಪಕಾಲ ತಂದೆ. ಅಂದ ಮೇಲೆ ಮಕ್ಕಳು ಬಹಳ ಪ್ರೀತಿಯಿಂದ ನಡೆಯಬೇಕು ಮತ್ತು ನಡೆಸಬೇಕಾಗಿದೆ. ಎಲ್ಲ ವಿಕಾರಗಳನ್ನು ದಾನ ಕೊಡಬೇಕಾಗಿದೆ. ದಾನ ಕೊಟ್ಟರೆ ಗ್ರಹಣ ಬಿಡುವುದು. ಇದರಲ್ಲಿ ನೆಪ ಮುಂತಾದ ಯಾವುದೇ ಮಾತುಗಳಿಲ್ಲ. ನೀವು ಯಾರನ್ನಾದರೂ ಪ್ರೀತಿಯಿಂದ ವಶ ಮಾಡಿಕೊಳ್ಳಬಹುದು. ಪ್ರೀತಿಯಿಂದ ತಿಳುವಳಿಕೆಯನ್ನು ಕೊಡಿ. ಪ್ರೀತಿಯು ಬಹಳ ಮಧುರವಾದ ವಸ್ತುವಾಗಿದೆ. ಮನುಷ್ಯರು ಸಿಂಹವನ್ನು, ಆನೆಯನ್ನು, ಪ್ರಾಣಿಗಳನ್ನು ಸಹ ಪ್ರೀತಿಯಿಂದ ವಶಪಡಿಸಿಕೊಂಡು ಬಿಡುತ್ತಾರೆ. ಆದರೂ ಅವರಂತೂ ಅಸುರಿ ಮನುಷ್ಯರು. ನೀವೀಗ ದೇವತೆಯಾಗುತ್ತಿದ್ದೀರಿ. ಅಂದ ಮೇಲೆ ದೈವಿ ಗುಣಗಳ ಧಾರಣೆಯನ್ನು ಮಾಡಿ ಬಹಳ ಮಧುರರಾಗಬೇಕು. ಒಬ್ಬರನ್ನೊಬ್ಬರಿಗೆ ಸೋದರ ಅಥವಾ ಸೋದರಿಯ ದೃಷ್ಟಿಯಿಂದ ನೋಡಿರಿ. ಆತ್ಮಕ್ಕೆ ಎಂದೂ ಸಹ ದುಃಖವನ್ನು ಕೊಡಲು ಸಾಧ್ಯವಿಲ್ಲ. ತಂದೆಯು ಹೇಳುತ್ತಾರೆ, ಮಧುರ ಮಕ್ಕಳೇ, ನಾನು ನಿಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡುವುದಕ್ಕಾಗಿ ಬಂದಿದ್ದೇನೆ. ಆದರೆ ನೀವು ಪರಿಶ್ರಮ ಪಡಬೇಕಾಗಿದೆ. ನಾನು ಯಾರ ಮೇಲೂ ಕಿರೀಟವನ್ನಿಡುವುದಿಲ್ಲ. ನೀವು ನಿಮ್ಮ ಪುರುಷಾರ್ಥದಿಂದಲೇ ತಮಗೆ ರಾಜತಿಲಕವನ್ನು ಕೊಡಬೇಕಾಗಿದೆ. ತಂದೆಯು ಪುರುಷಾರ್ಥದ ಯುಕ್ತಿಯನ್ನು ತಿಳಿಸುತ್ತಾರೆ. ಹೀಗೀಗೆ ವಿಶ್ವದ ಮಾಲೀಕ ಡಬಲ್ ಕಿರೀಟಧಾರಿಯನ್ನಾಗಿ ತಮ್ಮನ್ನು ಮಾಡಿಕೊಳ್ಳಬಹುದು. ವಿದ್ಯೆಯ ಮೇಲೆ ಗಮನ ಕೊಡಿ. ಎಂದಿಗೂ ವಿದ್ಯೆಯನ್ನು ಬಿಡಬಾರದು. ಯಾವುದೇ ಕಾರಣದಿಂದ ಮುನಿಸಿಕೊಂಡು ವಿದ್ಯೆಯನ್ನು ಬಿಡುತ್ತೀರೆಂದರೆ ಬಹಳ ನಷ್ಟವಾಗಿ ಬಿಡುತ್ತದೆ. ಲಾಭವನ್ನು ನೋಡುತ್ತಾ ಇರಿ ಎಂದು ತಿಳಿಸುತ್ತೇವೆ. ನೀವು ಈಶ್ವರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದೀರಿ. ಈಶ್ವರ ತಂದೆಯಿಂದ ಓದುತ್ತಿದ್ದೀರಿ. ಓದಿಕೊಂಡು ಪೂಜ್ಯ ದೇವತೆ ಆಗುತ್ತಿದ್ದೀರಿ. ಅಂದ ಮೇಲೆ ವಿದ್ಯಾರ್ಥಿಯು ಸಹ ಈ ರೀತಿ ರೆಗ್ಯುಲರ್ ಆಗಬೇಕಾಗಿದೆ. ವಿದ್ಯಾರ್ಥಿ ಜೀವನವು ಉತ್ತಮ ಜೀವನವಾಗಿದೆ. ಎಷ್ಟು ಓದುತ್ತೀರಿ, ಓದಿಸುತ್ತೀರಿ ಮತ್ತು ಗುಣವನ್ನು ಸುಧಾರಣೆ ಮಾಡುತ್ತೀರಿ, ಅಷ್ಟೇ ಉತ್ತಮವಾಗುತ್ತೀರಿ. ಮಧುರ ಮಕ್ಕಳೇ, ಈಗ ನಿಮ್ಮದು ರಿಟರ್ನ್ ಜರ್ನಿ ಆಗಿದೆ. ಹೇಗೆ ಸತ್ಯುಗದಿಂದ ತ್ರೇತಾ, ದ್ವಾಪರ, ಕಲಿಯುಗದವರೆಗೂ ಕೆಳಗಿಳಿಯುತ್ತಾ ಬಂದಿದ್ದೀರಿ, ಹಾಗೆ ಈಗ ನೀವು ಕಬ್ಬಿಣದ ಯುಗದಿಂದ ಸ್ವರ್ಣಿಮ ಯುಗದವರೆಗೆ ಹೋಗಬೇಕಾಗಿದೆ. ಯಾವಾಗ ಬೆಳ್ಳಿ ಯುಗದವರೆಗೆ ತಲುಪುತ್ತೀರಿ, ಮತ್ತೆ ಈ ಕರ್ಮೇಂದ್ರಿಯಗಳ ಚಂಚಲತೆಯು ಸಮಾಪ್ತಿಯಾಗಿ ಬಿಡುತ್ತದೆ. ಆದ್ದರಿಂದ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ನೀವು ಆತ್ಮರಿಂದ ರಜೋ ತಮೋದ ತುಕ್ಕು ಬಿಟ್ಟು ಹೋಗುತ್ತದೆ. ಮತ್ತು ತುಕ್ಕು ಎಷ್ಟು ಬಿಟ್ಟು ಹೋಗುತ್ತದೆಯೋ ಅಷ್ಟು ಅಯಸ್ಕಾಂತದ ತಂದೆಯ ಕಡೆಗೆ ಆಕರ್ಷಣೆ ಹೆಚ್ಚಾಗುತ್ತಾ ಹೋಗುತ್ತದೆ. ಆಕರ್ಷಣೆಯಾಗುವುದಿಲ್ಲವೆಂದರೆ ಖಂಡಿತವಾಗಿಯೂ ತುಕ್ಕು ಹಿಡಿದು ಬಿಟ್ಟಿದೆ. ತುಕ್ಕು ಬಿಟ್ಟು ಹೋಗಿ ಅಪ್ಪಟ ಚಿನ್ನವಾಗಿ ಬಿಡೋದಾಗಿದೆ. ಅಂತಿಮ ಕರ್ಮಾತೀತ ಸ್ಥಿತಿ. ನೀವು ಗೃಹಸ್ಥ ವ್ಯವಹಾರದಲ್ಲಿ ಪ್ರವೃತ್ತಿಯಲ್ಲಿರುತ್ತಿದ್ದರೂ ಕಮಲ ಪುಷ್ಪ ಸಮಾನವಾಗಬೇಕು. ತಂದೆಯು ಹೇಳುತ್ತಾರೆ, ಮಧುರ ಮಕ್ಕಳೇ, ಮನೆಯ ಗೃಹಸ್ಥವನ್ನು ಸಂಭಾಲನೆ ಮಾಡಿರಿ. ಶರೀರ ನಿರ್ವಹಣೆಗಾಗಿ ಕಾರ್ಯವ್ಯವಹಾರವನ್ನು ಮಾಡಿರಿ. ಜೊತೆಗೆ ಈ ವಿದ್ಯೆಯನ್ನು ಓದುತ್ತಾ ಇರಬೇಕು. ಗಾಯನವೂ ಇದೆ. ಕೈ ಕೆಲಸ ಮಾಡುತ್ತಿರಲಿ. ಹೃದಯವು ತಂದೆಯನ್ನು ನೆನಪು ಮಾಡಲಿ. ಕಾರ್ಯವ್ಯವಹಾರಗಳನ್ನು ಮಾಡುತ್ತಾ ಒಬ್ಬ ಪ್ರಿಯತಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನೀವು ಅರ್ಧಕಲ್ಪದ ಪ್ರಿಯತಮೆಯರಾಗಿದ್ದೀರಿ. ನೊಂದ ಭಕ್ತಿಯಲ್ಲೂ ನೋಡಿರಿ. ಕೃಷ್ಣ ಮುಂತಾದವರನ್ನು ಎಷ್ಟೊಂದು ಪ್ರೀತಿಯಿಂದ ನೆನಪು ಮಾಡುತ್ತಾರೆ. ಅದು ನೊಂದ ಭಕ್ತಿ, ಅಟಲ ಭಕ್ತಿಯಾಗಿದೆ. ಕೃಷ್ಣನ ಅಟಲ ನೆನಪು ಇರುತ್ತದೆ, ಆದರೆ ಅದರಿಂದಂತೂ ಯಾರಿಗೂ ಮುಕ್ತಿಯೂ ಸಿಗೋದಿಲ್ಲ. ಇದು ನಿರಂತರ ನೆನಪು ಮಾಡುವ ಜ್ಞಾನವಾಗಿದೆ. ತಂದೆ ಹೇಳುತ್ತಾರೆ, ನಾನು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತೀರೆಂದರೆ ನಿಮ್ಮ ಪಾಪಗಳು ನಾಶವಾಗಿ ಬಿಡುತ್ತವೆ. ಆದರೆ ಮಾಯು ಬಹಳ ಶಕ್ತಿಶಾಲಿಯಾಗಿದೆ, ಯಾರನ್ನೂ ಬಿಡೋದಿಲ್ಲ. ಮಾಯೆಯಿಂದ ಮತ್ತೆ ಸೋಲನ್ನು ಅನುಭವಿಸುವುದಕ್ಕಿಂತಲೂ ಕತ್ತನ್ನು ಕೆಳಮುಖ ಮಾಡಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ತಂದೆಯು ಮಧುರ ಮಕ್ಕಳಿಗೆ ಶ್ರೇಷ್ಠ ಮತವನ್ನು ಕೊಡೋದೇ ಶ್ರೇಷ್ಠರಾಗೋದಕ್ಕಾಗಿ. ಬಾಬರು ನೋಡುತ್ತಾರೆ, ಮಕ್ಕಳು ಇಷ್ಟೊಂದು ಪರಿಶ್ರಮ ಪಡುತ್ತಿಲ್ಲ. ಆದ್ದರಿಂದ ತಂದೆಗೆ ದಯೆ ಬರುತ್ತದೆ. ಒಂದು ವೇಳೆ ಈಗ ಈ ಅಭ್ಯಾಸವನ್ನು ಮಾಡಲಿಲ್ಲವೆಂದರೆ ಮತ್ತೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಕಲ್ಪವೂ ಸಹ ನಯಾಪೈಸೆ ಪದವಿಯನ್ನು ಪಡೆಯುತ್ತೀರಿ.
ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮೂಲ ಮಾತನ್ನು ಮಧುರ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ, ದೇಹಿ ಅಭಿಮಾನಿಯಾಗಿರಿ. ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ನನ್ನೊಬ್ಬನ್ನೇ ನೆನಪು ಮಾಡಿರಿ. ಖಂಡಿತವಾಗಿ ಪಾವನರೂ ಆಗಬೇಕಾಗಿದೆ. ಕುಮಾರಿಯು ಯಾವಾಗ ಪವಿತ್ರವಾಗಿರುತ್ತಾಳೆ ಆಗ ಎಲ್ಲರೂ ಅವಳಿಗೆ ತಲೆಬಾಗುತ್ತಾರೆ. ವಿವಾಹ ಮಾಡಿಕೊಂಡ ನಂತರ ಪೂಜಾರಿ ಆಗಬೇಕಾಗುತ್ತದೆ. ಎಲ್ಲರ ಮುಂದೆ ತಲೆಬಾಗಿಸಬೇಕಾಗುತ್ತದೆ. ಕನ್ಯೆಯು ಮೊದಲು ತಂದೆಯ ಮನೆಯಲ್ಲಿರುತ್ತಾರೆ. ಆಗ ಮಿತ್ರ ಸಂಬಂಧಿಗಳ ನೆನಪು ಇಷ್ಟೊಂದು ಹೆಚ್ಚಾಗಿ ಬಿಡುತ್ತದೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಯಾವಾಗ ತಂದೆ ಮನೆಯಲ್ಲಿರ್ತಾಳೆ ಆಗ ಮಿತ್ರ ಸಂಬಂಧ ನೆನಪು ಇಷ್ಟೊಂದು ಬರುತ್ತಿರಲಿಲ್ಲ. ವಿವಾಹ ಆದ ನಂತರ ದೇಹದ ಸಂಬಂಧ ಹೆಚ್ಚಾಗುತ್ತದೆ. ನಂತರ ಪತಿ ಮಕ್ಕಳಲ್ಲಿ ಮೋಹ ಹೆಚ್ಚಾಗಿ ಬಿಡುತ್ತದೆ. ಅತ್ತೆ ಮಾವ ಮುಂತಾದವರೆಲ್ಲ ನೆನಪು ಬರುತ್ತಿರುತ್ತದೆ. ಮೊದಲಂತೂ ಕೇವಲ ತಂದೆ ತಾಯಿಯಲ್ಲೇ ಮೋಹವಿರುತ್ತದೆ. ಇಲ್ಲಂತೂ ಆ ಎಲ್ಲ ಸಂಬಂಧಗಳನ್ನು ಮರೆಯಬೇಕಾಗಿದೆ. ಏಕೆಂದರೆ ಇವರೊಬ್ಬರೇ ನಿಮ್ಮ ಸತ್ಯವಾದ ಮಾತುಪಿತನಲ್ಲವೇ? ಇದು ಈಶ್ವರಿಯ ಸಂಬಂಧವಾಗಿದೆ. ಗಾಯನವೂ ಇದೆ, ತಮೇವ ಮಾತಾಶ್ಚ ಪಿತಾ ತಮೇವ ಬಂಧು ತಮೇವ ಸಖ ಅಂತ. ಈ ಮಾತಾಪಿತರಂತೂ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದರೆ ಶಿವಬಾಬಾ ಏನಾಗಿದೆ, ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನಾನು ಬೇಹದ್ದಿನ ತಂದೆಯನ್ನು ನಿರಂತರವಾಗಿ ನೆನಪು ಮಾಡಿರಿ. ಮತ್ಯಾವುದೇ ದೇಹದಾರಿಗಳೊಂದಿಗೆ ಮಮತ್ವ ನೀಡಬಾರದು. ಸ್ತ್ರೀಗೆ ಕಲಿಯುಗದಲ್ಲಿರುವ ಪತಿಯು ಎಷ್ಟೊಂದು ನೆನಪಿರುತ್ತಾರೆ. ಅವರಂತೂ ನರಕದಲ್ಲಿ ಬೀಳಿಸುತ್ತಾರೆ. ಇವರು ಬೇಹದ್ದಿನ ತಂದೆ ಅಂದ ಮೇಲೆ ನಿಮ್ಮನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇಂತಹ ಮಧುರ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾ ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇರಬೇಕು. ಇದೇ ನೆನಪಿನ ಬಲದಿಂದಲೇ ನಿಮ್ಮ ಆತ್ಮವು ಕಂಚನವಾಗಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿಬಿಡುತ್ತದೆ. ಸ್ವರ್ಗದ ಹೆಸರನ್ನು ಕೇಳಿಯೇ ಹೃದಯವು ಖುಷಿಯಾಗಿ ಬಿಡುತ್ತದೆ. ಯಾರು ನಿರಂತರ ನೆನಪು ಮಾಡುತ್ತಾರೆ ಮತ್ತು ಅನ್ಯರಿಗೂ ನೆನಪು ತರಿಸುತ್ತಾರೆಯೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಈ ಪುರುಷಾರ್ಥವನ್ನು ಮಾಡುತ್ತಾ ಅಂತ್ಯದಲ್ಲಿ ಆ ಸ್ಥಿತಿಯು ನಿಮ್ಮದಾಗಿ ಬಿಡುತ್ತದೆ. ಇದಂತೂ ಪ್ರಪಂಚವು ಹಳೆಯದಾಗಿದೆ, ದೇಹವು ಹಳೆಯದಾಗಿದೆ. ದೇಹ ಸಹಿತ ದೇಹದ ಎಲ್ಲ ಸಂಬಂಧವು ಹಳೆಯದಾಗಿದೆ. ಅದೆಲ್ಲದರಿಂದ ಬುದ್ಧಿಯೋಗವನ್ನು ಸರಿದು ಒಬ್ಬ ತಂದೆಯ ಸಂಘದೊಂದಿಗೆ ಜೋಡಿಸಬೇಕಾಗಿದೆ. ಆದ್ದರಿಂದ ಅಂತ್ಯಕಾಲದಲ್ಲಿಯೂ ಆ ಒಬ್ಬ ತಂದೆ ನೆನಪಿರಬೇಕು. ಮತ್ಯಾವುದೇ ಸಂಬಂಧದ ನೆನಪಿದೆ ಎಂದರೆ ಅಂತ್ಯದಲ್ಲಿಯೂ ಅವರ ನೆನಪು ಬಂದು ಬಿಡುತ್ತದೆ ಮತ್ತು ಪದವಿ ಭ್ರಷ್ಟ ಆಗಿಬಿಡುತ್ತದೆ. ಅಂತ್ಯಕಾಲದಲ್ಲಿ ಯಾರು ಬೇಹದ್ದಿನ ತಂದೆ ನೆನಪಿನಲ್ಲಿರುತ್ತಾರೆಯೋ ಅವರೇ ನರ್ನಿಂದ ನಾರಾಯಣನಾಗುವನು. ತಂದೆ ನೆನಪಿದೆ ಎಂದರೆ ಮತ್ತೆ ಅವರಿಗಾಗಿ ಶಿವಾಲಯವು ದೂರವಿಲ್ಲ. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳು ಬೇಹದ್ದಿನ ತಂದೆ ಬಳಿ ಬರುವುದೇ ರಿಫ್ರೆಶ್ ಆಗೋದಕ್ಕಾಗಿ. ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ, ಬೇಹದ್ದಿನ ತಂದೆಯಿಂದ ವಿಶ್ವದ ರಾಜ್ಯಭಾಗ್ಯವು ಸಿಗುತ್ತದೆ. ಇದನ್ನೆಂದಿಗೂ ಮರೆಯಬಾರದು. ಯಾವುದು? ಪರಮಾತ್ಮ ತಂದೆಯಿಂದ ನಮಗೆ ವಿಶ್ವದ ರಾಜ್ಯಭಾಗ್ಯ ಸಿಗ್ತದೆ. ಅದು ಸದಾ ನೆನಪಿದ್ದರೆ ಮಕ್ಕಳು ಸಹ ಅಪಾರ ಖುಷಿಯಲ್ಲಿರುತ್ತೀರಿ. ಈ ಬ್ಯಾಡ್ಜ್ ನಡೆಯುತ್ತಾ ತಿರುಗಾಡುತ್ತಾ ಗಳಿಗೆಗೂ ನೋಡುತ್ತಾ ಇರಿ. ಸಂಪೂರ್ಣವಾಗಿ ಹೃದಯಕ್ಕೆ ನಾಟಿ ಬಿಡಬೇಕು. ಓಹೋ, ಭಗವಂತನ ಶ್ರೀಮತದಿಂದ ನಾವು ಹೀಗಾಗುತ್ತಿದ್ದೇವೆ. ಬ್ಯಾಡ್ಜನ್ನು ನೋಡುತ್ತಾ ಅದನ್ನು ಪ್ರೀತಿ ಮಾಡುತ್ತಾ ಇರಿ ಅಷ್ಟೇ. ಬಾಬಾ ಬಾಬಾ ಎನ್ನುತ್ತಾ ಇರುತ್ತೀರೆಂದರೆ ಸದಾ ಸ್ಮೃತಿ ಇರುತ್ತದೆ. ನಾವು ತಂದೆಯ ಮೂಲಕ ಹೀಗಾಗುತ್ತಿದ್ದೇವೆ ಅಂದ ಮೇಲೆ ತಂದೆಯ ಶ್ರೀಮತದಂತೆ ನಡೆಯಬೇಕಲ್ಲವೇ? ಮಧುರ ಮಕ್ಕಳದು ಬಹಳ ವಿಶಾಲ ಬುದ್ಧಿ ಇರಬೇಕು. ಇಡೀ ದಿನದಲ್ಲಿ ಸರ್ವಿಸ್ನ ವಿಚಾರಗಳೇ ನಡೆಯುತ್ತಿರಲಿ. ಬಾಬಾವರಿಗಂತೂ ಅಂಥ ಮಕ್ಕಳು ಬೇಕು. ಯಾರು ಸೇವೆ ಇಲ್ಲದೆ ಇರಲು ಸಾಧ್ಯವಿಲ್ಲ. ನೀವು ಮಕ್ಕಳು ಇಡೀ ವಿಶ್ವದ ಮೇಲೆ ಮುತ್ತಿಗೆಯನ್ನು ಹಾಕಬೇಕು. ಅರ್ಥಾತ್ ಪತಿತ ಪ್ರಪಂಚವನ್ನು ಪಾವನ ಮಾಡಬೇಕಾಗಿದೆ. ಇಡೀ ವಿಶ್ವವನ್ನು ದುಃಖಧಾಮದಿಂದ ಸುಖಧಾಮವನ್ನಾಗಿ ಮಾಡಬೇಕಾಗಿದೆ. ಶಿಕ್ಷಕನಿಗೂ ಸಹ ಓದುವುದರಲ್ಲಿ ಮಜಾ ಬರುತ್ತದೆ ಅಲ್ಲವೇ? ನೀವಂತೂ ಈಗ ಬಹಳ ಶ್ರೇಷ್ಠವಾದ ಟೀಚರ್ ಆಗಿದ್ದೀರಿ. ಎಷ್ಟು ಒಳ್ಳೆಯ ಟೀಚರ್! ಅವರು ಅನೇಕರನ್ನು ತಮ್ಮ ಸಮಾನರನ್ನಾಗಿ ಮಾಡುತ್ತಾರೆ. ಎಂದಿಗೂ ಸುಸ್ತಾಗೋದಿಲ್ಲ. ಈಶ್ವರನ ಸೇವೆಯಲ್ಲಿ ಬಹಳ ಖುಷಿ ಇರುತ್ತದೆ. ತಂದೆಯ ಸಹಯೋಗವೂ ಸಿಗುತ್ತದೆ. ಇದು ದೊಡ್ಡ ಬೇಹದ್ದಿನ ವ್ಯಾಪಾರವೂ ಆಗಿದೆ. ವ್ಯಾಪಾರಿ ಜನರೇ ಹಣವಂತರಾಗುತ್ತಾರೆ. ಅವರು ಈ ಜ್ಞಾನ ಮಾರ್ಗದಲ್ಲೂ ಹೆಚ್ಚು ಉತ್ಸುಕರಾಗಿರುತ್ತಾರೆ. ತಂದೆಯೂ ಸಹ ಬೇಹದ್ದಿನ ವ್ಯಾಪಾರಿಯಲ್ಲವೇ?
ವ್ಯಾಪಾರವು ಬಹಳ ಫಸ್ಟ್ ಕ್ಲಾಸ್ ಆಗಿದೆ, ಆದರೆ ಇದರಲ್ಲಿ ಬಹಳ ಸಾಹಸದ ಗುಣವನ್ನು ಧಾರಣೆ ಮಾಡಬೇಕಾಗುತ್ತದೆ. ಹೊಸ ಹೊಸ ಮಕ್ಕಳು ಪುರುಷಾರ್ಥದಲ್ಲಿ ಹಳಬರಿಗಿಂತಲೂ ಮುಂದೆ ಹೋಗಬಹುದು. ಪ್ರತಿಯೊಬ್ಬರದು ಅವರವರ ಅದೃಷ್ಟವಿದೆ. ಅಂದ ಮೇಲೆ ಪುರುಷಾರ್ಥವೂ ಸಹ ಪ್ರತಿಯೊಬ್ಬರೂ ಮಾಡಬೇಕಾಗಿದೆ. ತಮ್ಮ ಪರಿಶೀಲನೆಯನ್ನು ಸಂಪೂರ್ಣವಾಗಿ ಮಾಡಿಕೊಳ್ಳಬೇಕಾಗಿದೆ. ಈ ರೀತಿ ಪರಿಶೀಲನೆ ಮಾಡುವವರು ಹಗಲು ರಾತ್ರಿ ಪುರುಷಾರ್ಥದಲ್ಲಿ ತೊಡಗಿಬಿಡುತ್ತಾರೆ. ಹೇಳುತ್ತಾರೆ, ನಾವು ನಮ್ಮ ಸಮಯವನ್ನೇಕೆ ವ್ಯರ್ಥ ಮಾಡುವುದು, ಸ್ಕಾಲರ್ಶಿಪ್ ಅನ್ನು ಅವಶ್ಯವಾಗಿ ತೆಗೆದುಕೊಳ್ಳುತ್ತೇವೆ. ಇಂಥ ಮಕ್ಕಳಿಗೆ ನಂತರ ಸಹಯೋಗವೂ ಸಿಗುತ್ತದೆ. ಇದೇ ರೀತಿ ಹೊಸ ಹೊಸ ಪುರುಷಾರ್ಥಿ ಮಕ್ಕಳು ನಿಮ್ಮನ್ನು ನೋಡುತ್ತಾರೆ, ಸಾಕ್ಷಾತ್ಕಾರವನ್ನು ಮಾಡುತ್ತಿರುತ್ತಾರೆ. ಹೇಗೆ ಪ್ರಾರಂಭದಲ್ಲಿ ಆಯಿತು ಅದನ್ನೇ ನಂತರ ಅಂತ್ಯದಲ್ಲಿ ನೋಡುತ್ತೀರಿ. ಎಷ್ಟು ಸಮೀಪವಾಗುತ್ತಾ ಸಾಗುತ್ತದೆಯೋ ಅಷ್ಟು ಖುಷಿಯಲ್ಲಿ ನರ್ತಿಸುತ್ತಿರುತ್ತಾರೆ. ಆ ಕಡೆ ರಕ್ತದ ಕೋಡಿಯು ಹರಿಯುವ ಆಟವು ನಡೆಯುತ್ತಿರುತ್ತದೆ. ನೀವು ಮಕ್ಕಳು ಈಶ್ವರೀಯ ರೇಸ್ ನಡೆಯುತ್ತಿದೆ. ಎಷ್ಟು ಮುಂದೆ ಓಡುತ್ತೀರಿ ಅಷ್ಟು ಹೊಸ ಪ್ರಪಂಚವು ಸಮೀಪದಲ್ಲಿ ಕಾಣಿಸುತ್ತಿರುತ್ತದೆ. ಖುಷಿಯು ಹೆಚ್ಚುತ್ತಿರುತ್ತದೆ. ಯಾರಿಗೆ ಕಾಣಿಸೋದಿಲ್ಲ ಅವರಿಗೂ ಖುಷಿಯೂ ಆಗೋದಿಲ್ಲ. ಈಗಂತೂ ಕಲಿಯುಗ ಪ್ರಪಂಚದೊಂದಿಗೆ ವೈರಾಗ್ಯ ಮತ್ತು ಸತ್ಯುಗಿ ಹೊಸ ಪ್ರಪಂಚದೊಂದಿಗೆ ಬಹಳ ಪ್ರೀತಿ ಇರಬೇಕು. ಶಿವತಂದೆ ನೆನಪಿದೆ ಎಂದರೆ ಸ್ವರ್ಗದ ಆಸ್ತಿಯು ನೆನಪಿರುತ್ತದೆ. ಸ್ವರ್ಗದ ಆಸ್ತಿಯು ನೆನಪಿರುತ್ತದೆ ಅಂದರೆ ಶಿವತಂದೆಯೂ ನೆನಪಿರುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಈಗ ನಾವು ಸ್ವರ್ಗದ ಕಡೆ ಹೋಗುತ್ತಿದ್ದೇವೆ. ಕಾಲು ನರಕದ ಕಡೆ ಇದೆ, ಮುಖವು ಸ್ವರ್ಗದ ಕಡೆ ಇದೆ. ಈಗಂತೂ ಕಿರಿಯರು ಹಿರಿಯರು ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಬಾಬಾರವರಿಗೆ ಸದಾ ಈ ನಶೆ ಇರುತ್ತದೆ. ಓಹೋ, ನಾವು ಹೋಗಿ ಈ ಬಾಲಕೃಷ್ಣನಾಗಬೇಕು. ಅವರಿಗಾಗಿ ಮುಂಚಿತವಾಗಿ ಉಡುಗೊರೆಯನ್ನು ಕಳಿಸುತ್ತಿರುತ್ತಾರೆ. ಯಾರಿಗೆ ಪೂರ್ಣ ನಿಶ್ಚಯವಿದೆಯೋ ಆ ಗೋಪಿಕೆಯರೇ ಉಡುಗೊರೆಯನ್ನು ಕಳಿಸುತ್ತಾರೆ. ಅವರಿಗೆ ಅತೀಂದ್ರಿಯ ಸುಖದ ಅನುಭೂತಿಯಾಗುತ್ತದೆ. ನಾವೇ ಅಮರ್ ಲೋಕದಲ್ಲಿ ದೇವತೆ ಆಗುತ್ತೇವೆ. ಕಲ್ಪದ ಮೊದಲು ಸಹ ನಾವೇ ಆಗಿದ್ದೆವು. ಮತ್ತೆ ನಾವೇ 84 ಪೂರ್ಣ ಜನ್ಮಗಳಾಯಿತು. ಈ ಬಾಜೋಲಿಯು ನೆನಪಿರುತ್ತದೆ ಎಂದರೂ ಅಹೋ ಸೌಭಾಗ್ಯ. ಸದಾ ಅಪಾರ ಖುಷಿಯಲ್ಲಿರಿ. ಬಹಳ ದೊಡ್ಡ ಲಾಟರಿ ಸಿಗುತ್ತದೆ. 5000 ವರ್ಷಗಳ ಮೊದಲು ಸಹ ನಾವು ರಾಜ್ಯಭಾಗ್ಯವನ್ನು ಪಡೆದಿದ್ವಿ. ನಂತರ ನಾಳೆಯೂ ಸಹ ಪಡೆಯುತ್ತಿದ್ದೇವೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಡ್ರಾಮಾದಲ್ಲಿ ನೊಂದಿತವಾಗಿದೆ. ಹೇಗೆ ಕಲ್ಪದ ಮೊದಲು ಜನ್ಮವನ್ನು ತೆಗೆದುಕೊಂಡಿದ್ದೀರಿ ಹಾಗೆಯೇ ತೆಗೆದುಕೊಳ್ಳುತ್ತೀರಿ. ಅವರೇ ನಮ್ಮ ತಂದೆ ತಾಯಿ ಆಗುತ್ತಾರೆ. ಯಾರು ಕೃಷ್ಣನ ತಂದೆಯಾಗಿದ್ದರು ಮತ್ತೆ ಅವರೇ ಆಗುವರು. ಯಾರು ಇಡೀ ದಿನದಲ್ಲಿ ಇಂತಿಂಥ ವಿಚಾರಗಳು ಮಾಡುತ್ತಿರುತ್ತಾರೆಯೋ ಅವರು ಬಹಳ ರಮಣೀಕತೆಯಲ್ಲಿರುತ್ತಾರೆ. ವಿಚಾರ ಸಾಗರ ಮಂಥನ ಮಾಡೋದಿಲ್ಲವೆಂದರೆ ಅನಾರೋಗ್ಯವಿದೆ ಎಂದರ್ಥವಾಗುತ್ತದೆ. ಹಸು ಭೋಜನವನ್ನು ತಿನ್ನುತ್ತಿದೆ ಎಂದರೆ ಅಂದರೆ ಹುಲ್ಲು ತಿಂತಾ ಇದೆ ಅಂದರೆ ಇಡೀ ದಿನದಲ್ಲಿ ಅದನ್ನು ಮೆಲುಕು ಹಾಕುತ್ತಿರುತ್ತದೆ. ಮುಖವು ಮೆಲುಕು ಹಾಕುತ್ತಿಲ್ಲವೆಂದರೆ ರೋಗಿಯಾಗಿದೆ ಎಂದರ್ಥ. ಇದು ಸಹ ಹಾಗೆ ಆಗಿದೆ. ಬೇಹದ್ದಿನ ತಂದೆ ಮತ್ತು ದಾದಾ ಇಬ್ಬರಿಗೂ ಮಧುರಾತಿ ಮಧುರ ಮಕ್ಕಳೊಂದಿಗೆ ಬಹಳ ಪ್ರೀತಿ ಇದೆ. ಎಷ್ಟೊಂದು ಪ್ರೀತಿಯಿಂದ ಓದಿಸುತ್ತಾರೆ. ಕಪ್ಪಾಗಿರೋರಿಂದ ಸುಂದರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಮಕ್ಕಳು ಸಹ ಖುಷಿಯಲ್ಲಿ ನಶೆ ಇರಬೇಕಾಗಿದೆ. ನೆನಪಿನ ಯಾತ್ರೆಯಿಂದ ನಶೆ ಇರುತ್ತದೆ. ತಂದೆಯು ಕಲ್ಪಕಲ್ಪವು ಬಹಳ ಪ್ರೀತಿಯಿಂದ ಲವ್ಲಿ ಸೇವೆಯನ್ನು ಮಾಡುತ್ತಾರೆ. 5 ತತ್ವಗಳ ಸಹಿತವಾಗಿ ಎಲ್ಲರನ್ನೂ ಪಾವನ ಮಾಡುತ್ತಾರೆ. ಎಷ್ಟೊಂದು ದೊಡ್ಡ ಬೇಹದ್ದಿನ ಸೇವೆಯಾಗಿದೆ. ಬಾಬಾರವರು ಬಹಳ ಪ್ರೀತಿಯಿಂದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಿರುತ್ತಾರೆ. ಏಕೆಂದರೆ ಮಕ್ಕಳನ್ನು ಸುಧಾರಣೆ ಮಾಡುವುದು ತಂದೆ ಅಥವಾ ಶಿಕ್ಷಕನದೇ ಕೆಲಸವಾಗಿದೆ. ತಂದೆಯದು ಶ್ರೀಮತವಿದೆ, ಅದರಿಂದಲೇ ಶ್ರೇಷ್ಠರಾಗುತ್ತೀರಿ. ಎಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತೀರಿ ಅಷ್ಟು ಶ್ರೇಷ್ಠರಾಗುತ್ತೀರಿ. ಇದನ್ನು ಚಾರ್ಟ್ನಲ್ಲಿ ಬರೆಯಬೇಕಾಗಿದೆ. ನಾವು ಶ್ರೀಮದಂತೆ ನಡೆಯುತ್ತೇವೆ ಅಥವಾ ನನ್ನ ಮತದಂತೆ ನಡೆಯುತ್ತೇವೆ. ಶ್ರೀಮದಂತೆ ನಡೆಯೋದ್ರಿಂದ ನೀವು ಅಕ್ಯುರೇಟ್ ಆಗುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಮ್ಮೊಂದಿಗೆ ತಾವು ಪ್ರತಿಜ್ಞೆ ಮಾಡಬೇಕಾಗಿದೆ. ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಸಂಗಮದ ಪ್ರತಿ ಕ್ಷಣವನ್ನು ಸಫಲ ಮಾಡುತ್ತೇವೆ. ನಾವು ಬಾಬರೊಂದಿಗೂ ಮರೆಯೋದಿಲ್ಲ. ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳುತ್ತೇವೆ. ಸೆಕೆಂಡ್ ಪಾಯಿಂಟ್, ಸದಾ ಸ್ಮೃತಿ ಇರಲಿ.
ಈಗ ನಮ್ಮದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಕಾಲು ನರಕದ ಕಡೆ, ಮುಖವು ಸ್ವರ್ಗದ ಕಡೆ ಇದೆ. ಬಾಜುಲಿನ ನೆನಪು ಮಾಡುತ್ತಾ ಅಪಾರ ಖುಷಿಯಲ್ಲಿರಬೇಕಾಗಿದೆ. ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕಾಗಿದೆ. ಇವತ್ತಿನ ವರದಾನ ಆಗಿದೆ, ತಮ್ಮ ಸರ್ವಶ್ರೇಷ್ಠ ಸ್ಥಾನದ ನಶೆಯ ಮೂಲಕ ಅನೇಕ ಆತ್ಮರ ಕಲ್ಯಾಣ ಮಾಡುವಂತಹ ಅಧಿಕಾರಿ ಸ್ವರೂಪ ಭವ. ನಾವು ಸರ್ವಶಕ್ತಿವಂತರ ಮಕ್ಕಳಾಗಿದ್ದೇವೆ. ಇದು ಸರ್ವಶ್ರೇಷ್ಠ ಸ್ಥಾನವಾಗಿದೆ. ಈ ಸ್ಥಾನದ ನಶೆಯಲ್ಲಿ ಇರುತ್ತೀರೆಂದರೆ ಮಾಯೆಯ ಅಧೀನತೆಯು ಸಮಾಪ್ತಿಯಾಗುವುದು. ಇದೇ ಅಧಿಕಾರ ಸ್ವರೂಪವಾಗಿರುವುದರಿಂದ ಯಾವುದೇ ಆತ್ಮನ ಕಲ್ಯಾಣವನ್ನಾದರೂ ಮಾಡಬಹುದು. ಯಾರು ಸದಾ ಈ ನಶೆಯಲ್ಲಿರುತ್ತಾರೆಯೋ ಅವರು ಸದಾ ಕಾಲದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವರು. ಇದೇ ಅಧಿಕಾರವನ್ನು ಸದಾ ಸ್ಥಿರವಾಗಿ ಇಟ್ಟುಕೊಳ್ಳುತ್ತೀರೆಂದರೆ ವಿಶ್ವವು ತಮ್ಮ ಮುಂದೆ ಬಾಗುವುದು. ತಾವು ಯಾರ ಮುಂದೆಯೂ ಬಾಗಲು ಸಾಧ್ಯವಿಲ್ಲ. ಇವತ್ತಿನ ಸ್ಲೋಗನ್ ಆಗಿದೆ, ಮಾಡಿಸುವ ತಂದೆಯ ಸ್ಮೃತಿಯಿಂದ ನಾನೆಂಬುದನ್ನು ಸಮಾಪ್ತಿ ಮಾಡಿರಿ. ಇವತ್ತಿನ ಅವ್ಯಕ್ತ ಸೂಚನೆ, ಮಹಾನ್ರಾಗಲು ಮಧುರತೆ ಮತ್ತು ನಮ್ರತೆ ಗುಣ ಧಾರಣೆ ಮಾಡಿ. ಮಧುರತೆಯ ಮೂಲಕ ತಂದೆಯ ಸಮೀಪತೆಯ ಸಾಕ್ಷಾತ್ಕಾರವನ್ನು ಮಾಡಿಸಿ. ನಿಮ್ಮ ಸಂಕಲ್ಪದಲ್ಲಿಯೂ ಸಹ ಮಧುರತೆ, ಮಾತಿನಲ್ಲಿಯೂ ಮಧುರತೆ, ಕರ್ಮದಲ್ಲಿಯೂ ಮಧುರತೆ ಇರಲಿ. ಇದೇ ತಂದೆಯ ಸಮೀಪತೆಯಾಗಿದೆ. ಅದಕ್ಕಾಗಿ ತಂದೆಯು ಈ ಪ್ರತಿದಿನ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಮತ್ತು ಮಕ್ಕಳು ಸಹ ಪ್ರತ್ಯುತ್ತರ ಕೊಡುತ್ತಾರೆ, ಮಧುರಾತಿ ಮಧುರವಾದ. ಇದೇ ಪ್ರತಿದಿನದ ಮಧುರತೆಯ ಮಾತು ಮಧುರರನ್ನಾಗಿ ಮಾಡಿಬಿಡುತ್ತದೆ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.